ಮುಂಜಾನೆ ದೊಡ್ಡ ಮನೆಯಲ್ಲಿ ಎಲ್ಲರ ಕೆಲಸಗಳು ಚಟುವಟಿಕೆಯಿಂದ ಆರಂಭವಾಗಿತ್ತು. ಆಗ ತಾನೇ ಸ್ನಾನ ಮುಗಿಸಿ ಬಂದ ವೇದ. ಬಂಗಾರಿ, ನನ್ನ ಯೂನಿಫಾರ್ಮ್ ಕೊಡಮ್ಮ ಅಂದಿದ್ದ ಜೋರಾಗಿ. ಹೊರಗಿನಿಂದ ಆಗ ತಾನೇ ರೂಮ್ ಒಳಗೆ ಬಂದವಳು, ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ಅಲ್ವಾ, ಮತ್ತೆ ಹಾಗೆ ಕೂಗೋದು ಯಾಕೆ? ಅರೆ, ನನ್ನ ಹೆಂಡತಿಯನ್ನು ನಾನು ಕರೆಯೋದು ತಪ್ಪ? ನೀನೇ ಬಂದು ಕೊಡಬೇಕಪ್ಪ. ಹಾಗೆ ನಾವು ಕೂಗೋದು ಇಲ್ಲ. ಹತ್ತಿರಕ್ಕೆ ಎಳೆದುಕೊಂಡಿದ್ದ. ಕರೆಯೋದು ತಪ್ಪಲ್ಲ, ಸುಮ್ಮನೆ ಕೂಗೋದು ತಪ್ಪು. ಏನೋ ಟೀಚರಮ್ಮ, ನನಗೆ ನಿಮ್ಮಷ್ಟು ಗೊತ್ತಾಗಲ್ಲ. ಕಿವಿ ಅಂಚಿಗೆ ಮುತ್ತಿಟ್ಟು ನುಡಿದವ ಅವನ ಶರ್ಟ್ ಬಟನ್ ಹಾಕಿದ ಖುಷಿ. ಇತ್ತೀಚೆಗೆ ನಿಮ್ಮ ತುಂಟತನ ಜಾಸ್ತಿ ಆಗಿದೆ. ಅವನ ರೀತಿಗೆ ಖುಷಿಯಾದರೂ ತನ್ನಲ್ಲಿ ಮುಚ್ಚಿಕೊಂಡು ನುಡಿದಳು. ಆಹಾ, ನಾನು ಅದೇ ಅಂದ್ಕೊಳ್ತಾ ಇದ್ದೆ, ಇತ್ತೀಚೆಗೆ ಯಾಕೆ ಜಾಸ್ತಿ ಆಯಿತು ಅಂತ. ಅದಕ್ಕೆ ಕಾರಣ ಏನು ಅಂತಾನು ಗೊತ್ತಾಯಿತು. ಅದು ಏನಂದರೆ... ಏನು ಕಾರಣ? ಈ ನನ್ನ ಮುದ್ದು ಹೆಂಡತಿನೇ ಕಾರಣ. ಅಯ್ಯಯ್ಯೋ, ಹೌದಂತೆ. ನಾನು ಮುದ್ದು ಮಾಡಿ ಅಂತೀನೇನೋ ಅಲ್ವಾ? ಬಾಯಿ ಬಿಟ್ಟು ಅನ್ನೋದಿಲ್ಲ, ನಾನೇ ಬಂದು ಮುದ್ದಿಸ್ಬೇಕು. ಹಾಗೆ ಮಾಡ್ತೀಯ ಬಂಗಾರಿ. ನೀನು ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಿದ್ದೀಯ ಅಂದವ ನಗ್ನ ನಡುವಿನ ಮೇಲೆ ಕೈ ಆಡಿಸಿದ್ದ. ಅವನ ಕೈಗೊಂದು ಪುಟ್ಟ ಏಟು ಕೊಟ್ಟು, ನಿಮ್ಮ ಕೈಗೆ ಬುದ್ಧಿ ಕಲಿಸಿ ತುಂಬ ತರಲೆ ಮಾಡುತ್ತೆ ಅಂದವಳನ್ನು ಹಿಂದಿನಿಂದ ಬಳಸಿ ಕೆನ್ನೆಗೆ ಮುತ್ತಿಟ್ಟಿದ್ದ. ಅದು ನಿನ್ನ ಬಳಿ ತರಲೆ ಮಾಡಲೇಬೇಕು ಅನಿಸುತ್ತೆ. ನನ್ನ ಮಾತು ಕೇಳೋದೇ ಇಲ್ಲ. ಯಾಕಂತ ಗೊತ್ತಾ? ಯಾಕೆ? ಅವನ ಕೈಗಳ ಮೇಲೆ ತನ್ನ ಕೈ ಇಟ್ಟು ಕೇಳಿದಳು. ಈ ನನ್ನ ಬಂಗಾರಿನ ಮುದ್ದಿಸ ತರಲೆ ಮಾಡೋ ಎಲ್ಲ ಅಧಿಕಾರ ಇದೆ ಅದಕ್ಕೆ ಅನ್ನುತ್ತಾ ತನ್ನ ಕಡೆ ತಿರುಗಿಸಿಕೊಂಡು ತುಟಿಗಳಿಗೆ ಗಾಢವಾಗಿ ಚುಂಬಿಸಿದ. ನಿಮ್ಮ ಡ್ಯೂಟಿಗೆ ಟೈಮ್ ಆಗಿಲ್ವಾ DCP ಸಾಹೇಬ್ರೆ? ಆಗಿದೆ ಟೀಚರಮ್ಮ, ಆದರೆ ನಿಮ್ಮನ್ನು ಬಿಟ್ಟು ಹೋಗೋಕೆ ಮನಸ್ಸೇ ಒಪ್ಪೋದಿಲ್ಲ. ಬನ್ನಿ ಬನ್ನಿ, ತಿಂಡಿ ಮಾಡಿ. ಈಗ ಅದೇ ಅಲ್ವಾ ಮಾಡಿದ್ದು, ಇನ್ನೊಂದು ಸಲ ಟಿಫನ್ ಮಾಡಬೇಕಾ? ಕಣ್ಣು ಹೊಡೆದು ತುಂಟನಗೆ ನಕ್ಕು ಕೇಳಿದಾಗ ಅವನನ್ನು ಹಿಂದಕ್ಕೆ ತಳ್ಳಿ ನಡೆದಳು ಖುಷಿ. ಹೇ ಬಂಗಾರಿ, ನಿಲ್ಲಮ್ಮ ಅಂದರು. ನಿಲ್ಲದೆ ನಡೆದಳು. ನಕ್ಕು ಕನ್ನಡಿ ಮುಂದೆ ನಿಂತು ರೆಡಿಯಾಗಿ ಕೆಳಗೆ ಬಂದ ವೇದ. ಎಲ್ಲರೂ ಡೈನಿಂಗ್ ಟೇಬಲಲ್ಲಿ ಹಾಜರಿ ಹಾಕಿದ್ದರು. ತಿಂಡಿ ತಿನ್ನುತ್ತಾ ಮಾತಿನಲ್ಲಿ ಮುಳುಗಿದ್ದವರಿಗೆ ವಿಷಯ ಒಂದು ಬಂದಿದ್ದು. ಅಮ್ಮ ಅನ್ನುತ್ತಾ ರೂಮ್ನಿಂದ ಆಚೆ ಬಂದ ಶ್ರವಣ್ ಎಲ್ಲರನ್ನು ನೋಡುತ್ತಾ, ರಿಯಾಗೆ ಹೆರಿಗೆ ನೋವು ಕಾಣಿಸಿದೆ ಅಂತ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡಿದ್ದಾರೆ. ನಾನು ಹೋಗ್ತೀನಿ, ನೀವೆಲ್ಲ ಬನ್ನಿ ಅಂದು ತಿಂಡಿ ತಿನ್ನದೆ ಅವಸರದಲ್ಲಿ ಹೊರಟು ನಿಂತಾಗ, ಶ್ರವಣ್, ತಿಂಡಿ ತಿನ್ನದೇ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಸಮಾಧಾನ ಮಗನೇ. ತಾಯಿ ಮಗು ಆರೋಗ್ಯವಾಗಿ ಕ್ಷೇಮವಾಗಿ ಇರ್ತಾರೆ ಅಂದವರೇ ದೇವರಿಗೆ ಕೈ ಮುಗಿದು, ನಡಿ ನಾನು ಬರ್ತೀನಿ ಅಂತ ನುಡಿದರು ಕುಸುಮ. ಅಮ್ಮಂದಿರೆಲ್ಲ ತಿಂಡಿ ಮುಗಿಸಿ ಶ್ರವಣ್ ಕೂಡ ಸ್ವಲ್ಪ ತಿಂದು ಮನೆಯವರ ಜೊತೆ ಹೊರಟನು. ಈಗ ಸೊಸೆಯಂದಿರಷ್ಟೇ ಅಲ್ಲಿ ಉಳಿದಿದ್ದು. ನೀವೆಲ್ಲ ಅಜ್ಜ ಅಜ್ಜಿಯನ್ನು ಕರೆದುಕೊಂಡು ಹೋಗಿ, ಹುಷಾರು, ನನಗೆ ಕೋರ್ಟ್ನಲ್ಲಿ ಸ್ವಲ್ಪ ಕೆಲಸ ಇದೆ, ಕ್ಲೈಂಟ್ ಮೀಟ್ ಮಾಡಬೇಕು, ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಬರ್ತೀನಿ ಅಂದು ನುಡಿದು ನಡೆದ ರಕ್ಷಿತ್. ಬಂಗಾರಿ, ಹುಷಾರಾಗಿ ಹೋಗ್ಬನ್ನಿ. ರಿಷಿ, ಎಲ್ಲರನ್ನ ಕರ್ಕೊಂಡು ಹೋಗು. ನಾನು ಕಮಿಷನರ್ ಆಫೀಸ್ನಲ್ಲಿ ಮೀಟಿಂಗ್ ಇದೆ, ಮುಗಿಸಿ ಬರ್ತೀನಿ ಅಂದು ನಡೆದ ವೇದ. ಎಲ್ಲರೂ ತಿಂಡಿ ಮಾಡಿ 2 ಕಾರಲ್ಲಿ ಅರ್ಧ ಗಂಟೆಗೆ ಹಾಸ್ಪಿಟಲ್ ತಲುಪಿದ್ದರು. ಮನೆಯವರೆಲ್ಲ ಬರುವ ಹೊತ್ತಿಗೆ ರಿಯಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಅಹಲ್ಯ ಕೈಯಲ್ಲಿದ್ದ ಹೆಣ್ಣು ಮಗು ದೊಡ್ಡ ಮನೆ ಎಲ್ಲರ ಕೈಯಲ್ಲಿ ಹರಿದಾಡಿದಳು. ನಮ್ಮ ಮನೆಗೆ ರಾಜಕುಮಾರಿ ಬಂದ್ಲು ಅಂದ ಶಶಾಂಕ್ ಮಗುವನ್ನು ಎತ್ತಿಕೊಂಡಿದ್ದರು. ಎಲ್ಲರೂ ಮುದ್ದಿಸಿದ್ದರು. ವೇದ ಹೆಣ್ಣು ಮಗು ಆಯಿತು ಅಂತ ಖುಷಿ ಮಾತು ಕೇಳಿ ಖುಷಿಪಟ್ಟವ ಬರ್ತೀನಿ ಅಂದು ಮೀಟಿಂಗ್ ಮುಗಿಸಿಕೊಂಡು ಹಾಸ್ಪಿಟಲ್ ಕಡೆ ಬಂದಿದ್ದ. ಶ್ರವಣ್ಣನ್ನು ಅಪ್ಪಿ ವಿಶ್ ಮಾಡಿದ ವೇದ ರಿಯಾಳನ್ನು ಮಾತನಾಡಿಸಿ ಮಗುವನ್ನು ಎತ್ತಿಕೊಂಡವ, ಅಚ್ಚು ಬಂಗಾರಿ, ಅದೆಷ್ಟು ಮುದ್ದಾಗಿದ್ದೀಯಾ ಮಗಳೇ ಅಂದು ಆ ಪುಟ್ಟ ಕೈಗೆ ಮುತ್ತಿಟ್ಟಿದ್ದ. ಎಲ್ಲರ ನಗು ಹೆಚ್ಚಾಗಿತ್ತು. ಮಗುವನ್ನು ನೋಡಿ ಮಧ್ಯಾಹ್ನದವರೆಗೂ ಇದ್ದು ಎಲ್ಲ ಮನೆಗೆ ನಡೆದರೆ ವೇದ ಕೆಲಸಕ್ಕೆ ನಡೆದಿದ್ದ. ರಿಷಿ ತನ್ನ ರೆಸ್ಟೋರೆಂಟ್ಗೆ ಹೋಗಿದ್ದ. ಅಂತೂ ಶ್ರವಣ್ಗೆ ಹೆಣ್ಣು ಮಗಳು ಹುಟ್ಟಿದ್ಲು. ಖುಷಿ, ನಿಮ್ಮದಿಲ್ಲಿ ಗುಡ್ ನ್ಯೂಸ್. ಮನೆಯಲ್ಲಿ ಕುಳಿತು ಮಾತನಾಡುವಾಗ ರಾಶಿ ಕೇಳಿದಳು. ಅತ್ತಿಗೆ ಕೊಡೋಣ ಬಿಡಿ ಅಂದಳು ನಕ್ಕು. ರಿಯಾ ಮಗು ನೋಡಿದ ಮೇಲೆ ಅವಳೊಳಗೆ ಇದ್ದ ಆಸೆ ದುಪ್ಪಟ್ಟಾಗಿ ಬದಲಾಗಿದೆ. ಅವನಿಗೂ ಮಗುವಿನ ನಿರೀಕ್ಷೆ ಇದೆ, ಅದಕ್ಕಾಗಿ ಅವನು ಕಾಯುತ್ತಿದ್ದಾನೆ. ಸಂಜೆ ಬಂದಾಗ ಅವನೆದುರು ತನ್ನ ಆಸೆ ಹೇಳಿದಳು ಖುಷಿ. ಬಂಗಾರಿ, ನನಗೂ ಮಗುವಿನ ನಿರೀಕ್ಷೆ ಇದೆ, ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತೆ ಇರಮ್ಮ ಅಂದಿದ್ದ ಎದೆಗೆ ಅಪ್ಪಿಕೊಂಡು. ಅಂದು ಮುಂಜಾನೆಯೇ ಬೇಗನೆ ಡ್ಯೂಟಿಗೆ ಹೋಗಿದ್ದ. ಹೋಗುವಾಗ ತನ್ನವಳನ್ನು ಮುದ್ದಿಸಿ ರಮಿಸಿದ. ಅದು ಅವನ ಪ್ರತಿದಿನದ ತಪ್ಪದ ಕೆಲಸ. ಅವಳಿಗೂ ಅದು ತುಂಬ ಇಷ್ಟವೇ. ಅವನ ತೋಳೊಳಗೆ ಇದ್ದರೆ ಪ್ರಪಂಚವನ್ನೇ ಮರೆತು ಬಿಡುತ್ತಾಳೆ ಹುಡುಗಿ.
ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ದ ವೇದನ ಫೋನ್ ರಿಂಗ್ ಆಗಿತ್ತು. ಪರದೆ ಮೇಲಿನ ತನ್ನವಳ ಜೊತೆಗಿನ ಸೆಲ್ಫಿ ಫೋಟೋ ನೋಡಿದ. ಏಳಮ್ಮ ಅಂದನು ಕಿವಿಗೆ ಇಡುತ್ತಾ. ಬ್ಯುಸಿ ಇದ್ದೀರಾ? ಹೊರಗಡೆ ಶಾಪಿಂಗ್ ಹೋಗೋದಿದೆ, ಬನ್ನಿ ಅಂದಿದ್ದೆ ಅಲ್ವಾ, ಬರಲ್ವಾ? ಅಚ್ಚೋ, ಸಾರಿ ಬಂಗಾರಿ, ಮರೆತೋಯ್ತು. ತುಂಬ ಕೆಲಸ ಇತ್ತಮ್ಮ, ಇವಾಗ ಕೆಲಸದ ಮೇಲೆ ಆಚೆ ಬಂದಿದ್ದೀನಿ. ಹೌದಾ, ಸರಿ. ಸಪ್ಪಗೆ ಆದ ಅವಳ ಧ್ವನಿಗೆ ಅವನ ಮನವು ಮುದುಡಿತು. ಬಂಗಾರಿ, ನೀವೆಲ್ಲ ಹೋಗಿ ಬನ್ನಿ, ನಾನು ಬರೋದು ಸಂಜೆ ಆಗುತ್ತಮ್ಮ, ಬೇಸರ ಬೇಡ ಪ್ಲೀಸ್. ಆಯಿತು, ಎಲ್ಲ ಹೊರಟಿದ್ದೀವಿ, ನೀವು ಆದರೆ ಸಂಜೆ ಬೇಗ ಮನೆಗೆ ಬನ್ನಿ. ಸರಿ, ಟ್ರೈ ಮಾಡ್ತೀನಿ ಕಣೋ, ಹುಷಾರು ಆಯಿತಾ? ಹಾಂ, ನೀವು ಅಷ್ಟೇ ಜೋಪಾನ. ಕೆಲಸ ಮಾಡ್ತಾ ಮಧ್ಯಾಹ್ನ ಊಟ ಮಾಡೋದು ಮರಿಬೇಡಿ. ತಿಳಿಯಾಗಿ ನಕ್ಕವ. ಆಯ್ತಮ್ಮ. ಬಂಗಾರಿ, ಪೂಜಾ ಬರ್ತಿದ್ದಾಳೆ ತಾನೆ? ಅವಳಿಗೂ ಏನಾದರೂ ಬೇಕಿದ್ರೆ? ನೀವು ಅದೆಲ್ಲ ಹೇಳೋದು ಬೇಡ, ಅವಳು ಬರ್ತಿದ್ದಾಳೆ, ಅವಳಿಗೂ ಬೇಕಿದ್ದೆಲ್ಲ ಕೊಡಿಸ್ತೀನಿ. ನನ್ನ ಹೆಂಡತಿ ಜಾಣೆ, ನನ್ನ ಮುದ್ದಿನ ಮಾತುಗಳು ಹೇಳದೆ ಅರ್ಥ ಮಾಡಿಕೊಳ್ಳುತ್ತಾಳೆ. ಫೋನ್ನಲ್ಲೇ ಮುತ್ತು ರವಾನಿಸಿದ. ಮೆಲುವಾಗಿ ನಕ್ಕವಳೆ. ಸರಿ ಬಾಯ್ ಅಂದು ಹೇಳಿ ಕರೆ ತುಂಡರಿಸಿದ್ದಳು. ಮತ್ತೆ ತನ್ನ ಕೆಲಸದಲ್ಲಿ ಮುಳುಗಿ ಹೋದ ವೇದ. ಇವರು ನಿಶ್ಚಿತಾರ್ಥಕ್ಕೆ ಮತ್ತೆ ಟ್ರಿಪ್ಗೆ ಹೋಗಲು ಬೇಕಿದ್ದನ್ನು ತೆಗೆದುಕೊಳ್ಳಲು ಎಲ್ಲರೂ ಶಾಪಿಂಗ್ ಮಾಲ್ ಕಡೆ ಮುಖ ಮಾಡಿದರು. ಹೆಣ್ಣು ಮಕ್ಕಳ ಜೊತೆ ಶಾಪಿಂಗ್ ಹೋಗಲು ಸಿಕ್ಕಿ ಬಿದ್ದಿದ್ದು ವಸಂತ್, ಶಶಾಂಕ್ ಮಾತ್ರ. ಮಿಕ್ಕವರು ಕೆಲಸದ ನೆಪ ಹೇಳಿ ತಪ್ಪಿಸಿಕೊಂಡು ಹೋಗಿದ್ದರು. ಆಗಲೇ ಸೀರೆ ಒಡವೆ ಎಲ್ಲ ಮುಗಿದಿತ್ತು. ಈಗ ಏನಿದ್ದರೂ ಚಿಕ್ಕ ಪುಟ್ಟದ್ದು ಮೇಕಪ್, ಡ್ರೆಸ್ಗಳದ್ದೇ ಇದ್ದಿತ್ತು. ಪೂಜಾ, ಈ ಡ್ರೆಸ್ ನೋಡು. ಅಕ್ಕ, ಈಗ ಕೊಡ್ಸಿರೋದೇ ಸಾಕಾಯಿತು, ಮತ್ತೆ ಯಾಕೆ ಇಷ್ಟೊಂದು? ಬಿಂದು ಖುಷಿ. ಶ್ರೇಯ ಅವಳಿಗಾಗಿ ಕೆಲವೊಂದು ಆರಿಸಿ ತಂದು ತೋರಿಸಿದಾಗ ಸಂಕೋಚ ಅವಳಿಗೆ. ಅದೆಲ್ಲ ಫಂಕ್ಷನಲ್ಲಿ ಹಾಕೊಳ್ಳೋಕೆ, ಇದು ಟ್ರಿಪ್ಗೆ ಹೋದಾಗ ಬರುತ್ತೆ. ಅಕ್ಕ, ಚುಪ್, ಸುಮ್ಮನೆ ತಗೋ ಅಷ್ಟೆ. ಖುಷಿ ಬಿಂದು ಸ್ವಂತ ಅಕ್ಕಂದಿರಂತೆ ಗದರಿಕೆಯಲ್ಲಿ ಹೇಳಿದಾಗ ಅವಳು ಸುಮ್ಮನೆ ಆಗಲೇಬೇಕಾಯಿತು. ಹೋಯ್, ಆ ಕೇಸರಿ ಬಣ್ಣದ್ದು ತಗೋ, ನಿಂಗೆ ಚೆನ್ನಾಗಿ ಕಾಣಿಸುತ್ತೆ. ಮರೆಯಲ್ಲಿ ನಿಂತಿದ್ದ ಶಶಾಂಕ್ ಅವಳೆದುರು ನಿಂತು ನುಡಿದ. ಅಕ್ಕ, ಈಗಲೇ ತುಂಬ ಕೊಡಿಸಿದ್ದಾರೆ, ಅದೇ ಸಾಕು, ಮತ್ತೆ ಏನು ಬೇಡ. ಅಲ್ಲಿ ನಿಲ್ಲದೆ ಮುಂದೆ ನಡೆದಳು ಪೂಜಾ. ಅಯ್ಯೋ ಲೂಸು, ಹೇಳಿದ್ರು ಹೋಗೋದು ನೋಡು ಅಂದು ತಾನೇ ಅದನ್ನು ತೆಗೆದುಕೊಂಡು ಬಿಲ್ ಮಾಡಿಸಿ ಪ್ಯಾಕ್ ಮಾಡಿಸಿದ ಶಶಾಂಕ್. ಲೋ ಶಶು, ಯಾರಿಗೋ ಅದು? ಅಲ್ಲೇ ಇದ್ದ ಶ್ರೇಯ ಅವನನ್ನು ಗಮನಿಸಿ ಕೇಳಿದಳು. ಅದೆಲ್ಲ ನಿಂಗೆ ಯಾಕೆ, ಹೋಗೆ. ಮಳ್ಳ, ಲೈನ್ ಆಗ್ತಿದ್ಯಾ? ಯಾರಿಗೆ? ನಮಗೆ ಗೊತ್ತಾಗಲ್ಲ ಅನ್ಕೊಂಬೇಡ ಮರಿ. ಅಂಥ ಸೀನೆಲ್ಲ ಇಲ್ಲ, ನಮ್ಮ ಲೆವೆಲ್ಲೇ ಬೇರೆ. ಆ ಹಳ್ಳಿ ಹುಡುಗಿ ನಮಗೆ ಸೂಟ್ ಆಗಲ್ಲ. ಎತ್ತಲ ನೋಡುತ್ತಾ ನುಡಿದ. ಹೋ ಹೌದಾ? ಮತ್ತೆ ನಿಂಗೆ ಸೂಟ್ ಆಗೋ ಆ ಹುಡುಗಿ ಈ ಜನ್ಮದಲ್ಲಿ ನಿಂಗೆ ಸಿಗ್ತಾಳೋ ಇಲ್ವೋ ಪಾಪ, ಅದಕ್ಕೆ ನೀನು ಸಿಂಗಲ್ ಆಗೇ ಇದ್ದೀಯ. ನಕ್ಕು ನುಡಿದವಳನ್ನು ದುರುಗುಟ್ಟಿ ನೋಡಿದ. ಕೋಪ ಬೇಡ ಬ್ರೋ, ಇದು ಅವಳಿಗೆ ತಾನೇ, ಚೆನ್ನಾಗಿದೆ ಕೊಡು. ನಿಂಗೆ ಪೂಜಾ ಒಳ್ಳೆ ಜೋಡಿ, ನೀನು ತರಲೆ, ಅದು ಸಾಧು ಪ್ರಾಣಿ, ಒಳ್ಳೆ ಮ್ಯಾಚ್ ಆಗುತ್ತೆ. ಹಾಗೇನಿಲ್ಲ, ಹೋಗೆ. ಹಲೋ, ಸಾಕು ಡವು. ಅದು ಬಿಡು, ನೀನು ಇವಾಗ ಇದು ತಗೊಂಡಿರೋದು ವೇದ ಅಣ್ಣನಿಗೆ ಗೊತ್ತಾದರೆ? ಅವನಿಗೆ ಯಾಕೆ ಹೇಳ್ತೀಯ? ಬಾಯಿ ಮುಚ್ಕೊಂಡು ಇರು. ಅಣ್ಣನಿಗೆ ತಿಳಿಯೋದು ಬೇಡ ಅಂದರೆ ಕೋಪದಲ್ಲೇ ಕೇಳಿದ. ನನಗೆ ಸೆಲ್ವರ್ ಗಾಗ್ರ ಎಲ್ಲ ಕೊಡಿಸು ಬಾ. ಹೋಗೋಗೆ, ಇವಾಗಲೇ ಎಂಗೇಜ್ಮೆಂಟ್ ಅಂತ ಅದೆಷ್ಟು ಖರ್ಚಾಗಿದೆಯೋ ನಿಂಗೆ, ಮತ್ತೆ ನಾನು ಬೇರೆ ಕೊಡಿಸ್ತೀನಿ. ಹಾಗಾದರೆ ಅಣ್ಣನಿಗೆ ಹೇಳ್ತೀನಿ. ಶ್ರೇಯಾ, ಇರಲಿ ಬಾಬ್ರೋ ಅಂದು ಅವನನ್ನು ಎಳೆದುಕೊಂಡು ನಡೆದಳು. ಅಲ್ಲೊಂದಿಷ್ಟು ತಮಾಷೆ ನಡುವೆ ಶಾಪಿಂಗ್ ಮುಗಿದಿತ್ತು. ದೊಡ್ಡ ರೆಸ್ಟೋರೆಂಟ್ ಹೊಕ್ಕವರೆ ಹೊಟ್ಟೆ ತುಂಬ ತಿಂದು ಮನೆ ದಾರಿ ಹಿಡಿದಾಗ ಆಗಲೇ ಸಂಜೆ ಆಗಿತ್ತು.
ತಂದಿದ್ದೆಲ್ಲ ದೊಡ್ಡವರಿಗೆ ತೋರಿಸಿ ಅದು ಇದು ಮಾತಾಡಿ ಮೇಲೆದ್ದಾಗ ಮನೆಗೆ ಒಬ್ಬೊಬ್ಬರದೇ ಆಗಮನವಾಗಿತ್ತು. ವಾರ್ಡ್ರೋಬಲ್ಲಿ ಎಲ್ಲ ತೆಗೆದಿಟ್ಟು ಫ್ರೆಶ್ ಆಗಿ ಬಂದು ಕುಳಿತ ಖುಷಿ ಮತ್ತೊಮ್ಮೆ ವೇದನಿಗೆ ಫೋನ್ ಮಾಡಲು ಅವನ ಫೋನ್ ಸ್ವಿಚ್ ಆಫ್. 2 ಬಾರಿ ಮಾಡಿದಾಗಲೂ ಅದೇ ಉತ್ತರ ಬಂದಾಗ ಸುಮ್ಮನಾದಳು ಹುಡುಗಿ. ಆಮೇಲೆ ಮಾಡಿದ್ರೆ ಆಯ್ತು ಅಂದು ಕೆಳಗೆ ನಡೆದಳು. ರಾತ್ರಿ ಊಟದ ಸಮಯ. ಎಲ್ಲರೂ ಕೂಡಿ ತಮಾಷೆಯಾಗಿ ಮಾತನಾಡುತ್ತಾ ಊಟ ಮಾಡಿ ಮುಗಿಸಿದರು. ಖುಷಿ ಊಟ ಮಾಡದೆ ವೇದನಿಗಾಗಿ ಕಾಯುತ್ತಿದ್ದಳು. ಅವನದ್ದು ಯಾವಾಗಲೂ ಲೇಟ್ ಅಂತ ಬೇರೆಯವರು ಕಾಯದೆ ಊಟ ಮಾಡಿದರು, ಖುಷಿ ಒಬ್ಬಳನ್ನು ಬಿಟ್ಟು. ಎಷ್ಟೊತ್ತಾದರೂ ಅವನು ಬರದಿದ್ದಾಗ ಎದರಿದ ಖುಷಿ ಮತ್ತೆ ಮತ್ತೆ ಕಾಲ್ ಮಾಡುತ್ತಲೇ ಇದ್ದಳು. ಸ್ವಿಚ್ ಆಫ್ ಅನ್ನೋದು ಬಿಟ್ಟರೆ ಬೇರೆ ಉತ್ತರ ಇಲ್ಲ. ಮಧ್ಯರಾತ್ರಿ ಸಮೀಪಿಸಿತ್ತು. ಅವಳೊಳಗೆ ಚಡಪಡಿಕೆ, ಭಯ. ಇಷ್ಟೊತ್ತಾದರೂ ಬಂದಿಲ್ಲ, ಬರಲ್ಲ ಅಂತ ಹೇಳಬೇಕು ತಾನೆ, ಅಥವಾ ಲೇಟ್ ಆಗುತ್ತೆ ಅಂತ ಆದರೂ ಹೇಳದಿದ್ದರೆ ನನಗೂ ಸಮಾಧಾನ. ಹೀಗೆ ಮಾಡಿದರೆ ಹೇಗೆ? ಭಯದಲ್ಲಿ ಕಾಯೋ ಹಾಗೆ ಮಾಡಿದ್ದಾರೆ. ಗೊಣಗುತ್ತಾ ಕುಳಿತಳು. ಎಲ್ಲ ಮಲಗಿದ್ದಾರೆ, ಅವಳೊಬ್ಬಳೆ ಇಡೀ ಮನೆಯಲ್ಲಿ ಎಚ್ಚರದಲ್ಲಿ ಇರೋದು. ಕೈಯಲ್ಲಿ ಫೋನ್ ಬಿಗಿಯಾಗಿ ಹಿಡಿದು ದೊಡ್ಡ ನಡುಮನೆಯನ್ನು ಅದೆಷ್ಟು ಸುತ್ತಿದಳೋ ಅವಳಿಗೆ ತಿಳಿಯದು. ಅವನಿಲ್ಲದೆ ಊಟ ಮಾಡುವ ಮನಸ್ಸಿಲ್ಲ. ಗಂಟಲಿಗೆ ಅನ್ನದ ಚಿಕ್ಕ ಕಣವು ಇಳಿಯೋದಿಲ್ಲ. ತಡೆಯಲಾರದೆ ಸಂಜುಗೆ ಕಾಲ್ ಮಾಡಿದಳು. ಅವನು ಫೋನ್ ಕೂಡ ಸ್ವಿಚ್ ಆಫ್. ರಿಷಿ ಬೇಡವೆಂದರೂ ಕೆಟ್ಟ ಯೋಚನೆಗಳು ತಲೆ ಹೊಕ್ಕಿದಾಗ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಿಟ್ಟಿತು. ಹೋಗಿ ರಿಷಿ ರೂಮ್ ಬಾಗಿಲು ಬಡಿದಳು. ಅತ್ತಿಗೆ, ಏನಾಯಿತು? ಯಾಕೆ ಗಾಬರಿಯಾಗಿದ್ದೀರಾ? ಅವಳ ಮುಖ ನೋಡಿಯೇ ಅರಿತು ಕೇಳಿದ. ನಿಮ್ಮಣ್ಣ ಬಂದಿಲ್ಲ ರಿಷಿ, ಫೋನ್ ಸ್ವಿಚ್ ಆಫ್ ಬರ್ತಿದೆ. ಮಧ್ಯರಾತ್ರಿ ಆದರೂ ಬಂದಿಲ್ಲ, ಭಯ ಆಗ್ತಿದೆ. ಸಂಜು ಅಣ್ಣನ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿದೆ. ಪ್ಲೀಸ್ ಸ್ಟೇಷನ್ ಕಡೆ ಹೋಗಿ ಬರೋಣ ಬನ್ನಿ. ಅತ್ತಿಗೆ, ಏನು ಹೇಳ್ತಿದ್ದೀರಾ? ವೇದ ಬಂದಿಲ್ವಾ? ಅದನ್ನು ಇವಾಗ ಹೇಳ್ತಿದ್ದೀರಾ? ಟೈಮ್ ನೋಡಿ 2 ಗಂಟೆ ಆಗ್ತಾ ಬರ್ತಿದೆ. ಆಗಲೇ ಹೇಳೋದಲ್ವ ನೀವು. ಇರಿ, ನಾನು ಹೋಗಿ ಬರ್ತೀನಿ. ನೀವು ಒಬ್ಬರೇ ಬೇಡ ರಿಷಿ. ಇಲ್ಲ, ಶಶು ವಸು ಯಾರನ್ನಾದರೂ ಕರ್ಕೊಂಡು ಹೋಗ್ತೀನಿ. ಪೂರ್ಣಿ, ನೀನು ಅತ್ತಿಗೆ ಜೊತೆಗಿರು ಅಂದು ಬೈಕಿ ಹಿಡಿದು ಶಶಾಂಕ್ನನ್ನು ಎದ್ದೇಳಿಸಿ ತನ್ನ ಜೊತೆಗೆ ಕರೆದುಕೊಂಡು ಹೋಗಿದ ರಿಷಿ. 2 ಗಂಟೆ ಆದರೂ ಹಾಲ್ನಲ್ಲಿ ದೀಪವಿದ್ದಾಗ ಎದ್ದು ಬಂದರು ಜಾನಕಿ. ಏನಾಯ್ತು, ನೀವಿಬ್ಬರು ಮಲಗಿಲ್ವಾ? ಏನು ಮಾಡ್ತಿದ್ದೀರಾ? ಪೂರ್ಣಿ ಖುಷಿಯನ್ನು ನೋಡುತ್ತಾ ಕೇಳಿದರು. ಅತ್ತೆ, ಅದು ಭಾವ ಇನ್ನೂ ಬಂದಿಲ್ಲ, ಅದಕ್ಕೆ. ಏನು, ಇನ್ನೂ ವೇದ ಮನೆಗೆ ಬಂದಿಲ್ವಾ? ಮೊದಲೇ ಹೇಳೋದಲ್ವಾ? ಅವನಿಗೆ ಫೋನ್ ಮಾಡಿದ್ಯಾ ಖುಷಿ? ಮಾಡಿದ್ದೆ, ಸ್ವಿಚ್ ಆಫ್ ಬರ್ತಿದೆ ಅತ್ತೆ ಅಂದಾಗ ಅವರು ಆತಂಕಪಟ್ಟಿದ್ದರು. ಮನೆ ಮಗ ಕೆಲಸಕ್ಕೆ ಹೋದವ ಮಧ್ಯರಾತ್ರಿ ಆದರೂ ಬಂದಿಲ್ಲ ಅಂದರೆ ಯಾರಿಗಾದರೂ ಆತಂಕ ಹಾಗೆ ಆಗುತ್ತೆ. ಅರ್ಧ ಗಂಟೆಗೆ ಹೋದವರು ವಾಪಸ್ ಬಂದಾಗ, ರಿಷಿ ನಿಮ್ಮಣ್ಣ ಸಿಕ್ಕಿದ್ರಾ? ಬಾಗಿಲ ಬಳಿಯೇ ನಿಂತು ಕೇಳಿದಳು. ಅತ್ತಿಗೆ, ಅವರು ಯಾವುದೋ ಕೇಸ್ ಮೇಲೆ ಹೋಗಿದ್ದಾರೆ, ಇನ್ವೆಸ್ಟಿಗೇಷನ್ ಅಂತೆ. ಎಲ್ಲಿ ಏನು ಅಂತ ಯಾರು ಏನು ಹೇಳಲಿಲ್ಲ. ಬೆಳಿಗ್ಗೆ ಬರಬಹುದು ಅಥವಾ ನಾಳೆ ಮಧ್ಯಾಹ್ನ ಸಂಜೆಗೆ ಬರ್ತಾರಂತ ಹೇಳಿದರು. ನೀವು ಎದುರೋದು ಬೇಡ, ಮಲ್ಕೊಳ್ಳಿ. ಒಳಗೆ ಬರುತ್ತಲೇ ನುಡಿದ ರಿಷಿ. ಒಂದು ಮಾತು ಹೇಳೋಕೆ ಏನು ಇವರಿಗೆ? ಅಲ್ಲೇ ಕುಳಿತವಳಿಗೆ ಅವನೊಡನೆ ಮಾತನಾಡುವವರಿಗೂ ಸಮಾಧಾನ ಇಲ್ಲ. ಅತ್ತಿಗೆ, ಏನೂ ಆಗಲ್ಲ, ನೀವು ಭಯಪಡೋದು ಬೇಡ. ಸಂಜು ಕೂಡ ಜೊತೆಗೆ ಹೋಗಿದ್ದಾನೆ. ಅಲ್ಲಿ ವಂದನೆ ಒಬ್ಬಳೇ ಇದ್ದಾಳೆ, ಅದಕ್ಕೆ ವಸಂತ್ ಹೋಗಿದ್ದಾನೆ. ಇದ್ದು ಬೆಳಗ್ಗೆ ಕರ್ಕೊಂಡು ಬರೋಕೆ ಅಂದಾಗ ಏನು ಕೆಲಸ, ಏನು ಮಕ್ಕಳು. ಮನೆಯಲ್ಲಿ ಹೆಂಡತಿಗೆ ಆದರೂ ಒಂದು ಮಾತು ಹೇಳಿ ಹೋಗೋಕೆ ಏನಿವರಿಗೆ? ಖುಷಿ, ನೀನು ಮಲ್ಕೊ ಹೋಗಮ್ಮ, ನಾಳೆ ಬರ್ತಾನೆ, ನೀವೆಲ್ಲ ಹೋಗಿ ಅಂದು ಕಳಿಸಿದ ಜಾನಕಿ ತಾವು ಎದ್ದು ನಡೆದರು. ರೂಮ್ನಲ್ಲಿ ಕುಳಿತವಳಿಗೆ ಅಳು ಬರೋದು ಒಂದು ಬಾಕಿ ಇತ್ತು. ವೇದನ ಫೋನ್ಗಾಗಿ ಅವನೊಡನೆ ಮಾತಿಗಾಗಿ ಕಾಯುತ್ತಾ ಕುಳಿತವಳ ಕಣ್ಣಂಚಲಿ ನೀರು ಜಮೆಯಾಗಿತ್ತು. ಅವನೆಂದರೆ ಅವಳಿಗೆ ಉಸಿರಾಡುವ ಶ್ವಾಸವೇ ಆಗಿರುವಾಗ, ಅವಳಿಗಿನ ಕಣಕಣವು ಅವನ ಹೆಸರೇ ಹೇಳುವಾಗ ನೋಡದೇ ಇರೋದು ಆದರೂ ಹೇಗೆ? ನಿಮಿಷ ಕಳೆಯೋದಾದರೂ ಹೇಗೆ? ಹಾಸಿಗೆ ಮೇಲೆ ಕೈಚಾಚಿ ನೆಲದ ಮೇಲೆ ಕುಳಿತು ಯೋಚಿಸುತ್ತಿದ್ದವಳು ಅದು ಯಾವಾಗ ನಿದ್ದೆ ಮಾಡಿದಳು. ಕುಳಿತಲ್ಲೇ ಮಲಗಿದ್ದಳು ಖುಷಿ. ಬೆಳಗಿನ ಜಾವ ನಸು ನಿದ್ದೆಯಿಂದ ಎದ್ದವಳಿಗೆ ಸೂರ್ಯನ ಕಿರಣಗಳು ಕಿಟಕಿ ಮೂಲಕ ಹಾದು ಮುಖದ ಮೇಲೆ ಬಿದ್ದಾಗ ಪೂರ್ತಿ ಎಚ್ಚರವಾಗಿತ್ತು. ಎದ್ದು ನೋಡಿದರೆ ಅವನು ಬಂದಿಲ್ಲದ್ದು ತಿಳಿಯಿತು. ಬಂದಿದ್ದರೆ ತಾನು ನೆಲದ ಮೇಲೆ ಇರೋದು ನೋಡಿ ಹಾಸಿಗೆಯಲ್ಲಿ ಮಲಗಿಸುತ್ತಿದ್ದರು. ಮತ್ತೊಮ್ಮೆ ಫೋನ್ ಮಾಡಿದಳು. ಅದು ಅದೇ ರಾಗ ಹಾಡಿದಾಗ ಹಾಸಿಗೆ ಮೇಲೆ ಫೋನ್ ಎಸೆದು ಕುಳಿತವಳಿಗೆ ಮುಂಜಾನೆಯ ಉತ್ಸಾಹವಿಲ್ಲ, ಮೈಯಲ್ಲಿ ಚೈತನ್ಯವಿಲ್ಲದಂತೆ ಆಗಿತ್ತು. ಎದ್ದು ಶುಚಿಯಾಗಿ ಕೆಳಗೆ ನಡೆದಾಗ ಮನೆಯವರಿಗೆಲ್ಲ ಅವನಿಲ್ಲದ ವಿಷಯ ಮುಟ್ಟಿತು. ಖುಷಿ, ವೇದ ಫೋನ್ ಮಾಡಿದ್ಯಾ?
ಎಲ್ಲರಲ್ಲೂ ಆತಂಕ. ಇಲ್ಲ ಅತ್ತೆ, ಅಂದವಳ ಮುಖ ನೋಡಿದ ಅಹಲ್ಯ, ಬರ್ತಾನೆ, ಏನೋ ಡ್ಯೂಟಿ ಮೇಲೆ ಹೋಗಿದ್ದಾನಂತೆ ಅಲ್ವಾ, ಬರ್ತಾನೆ ಮಗಳೇ, ನೀನು ಹೀಗೆ ಸಪ್ಪಗೆ ಇರಬೇಡ, ನೋಡೋಕೆ ಆಗಲ್ಲ ಅಂದಾಗ ಮನದ ದುಗುಡ ಆತಂಕ ಎಲ್ಲ ತನ್ನೊಳಗೆ ಮುಚ್ಚಿಟ್ಟು ದಿನದ ಕೆಲಸದಲ್ಲಿ ತೊಡಗಿದಳು. ಎಲ್ಲರಲ್ಲೂ ಬೇಸರ, ಅವನಿದ್ದರೆ ಮನೆ ಮಂದಿಗೆ ನಗು. ಅವಳಂತೂ ಪೂರ್ತಿ ಮಂಕಾಗಿ ಕೆಲಸ ಮಾಡುತ್ತಿದ್ದಳು. ಬೆಳಿಗ್ಗೆ ತಿಂಡಿ ತಿನ್ನದೆ ಹಾಗೆ ಇದ್ದಾಗ ಬಿಂದು ಪೂರ್ಣಿ ಬಲವಂತಕ್ಕೆ 4 ತುತ್ತು ತಿಂದಿದ್ದಳು. ಮರುದಿನ ಬೆಳಗಾದರೆ ಮನೆಯಲ್ಲಿ ಶುಭ ಕಾರ್ಯ, ಅದಕ್ಕೆ ತಯಾರಿಯೆಲ್ಲ ಆಗುತ್ತಲಿದೆ. ಆ ದಿನ ಮಧ್ಯಾಹ್ನ ಕೂಡ ಹಾಗೆ ಕಳೆದು ಹೋಯಿತು. ಅವಳಿಗಂತೂ ಪ್ರತಿಯೊಂದು ಕ್ಷಣವೂ ನೋವಿನದ್ದೇ. ಮತ್ತೆ ಮತ್ತೆ ಅರ್ಧ ಗಂಟೆಗೊಮ್ಮೆ ಫೋನ್ ಮಾಡುತ್ತಲೇ ಇದ್ದಾಳೆ. ಆದರೆ ಅವನ ಫೋನ್ ಸ್ವಿಚ್ ಆಫ್ ಅನ್ನೋದು ಬಿಟ್ಟರೆ ಬೇರೆ ಹೇಳುತ್ತಿಲ್ಲ. ಸಂಜು ದೇವರಿಗೆ ದೀಪ ಹಚ್ಚಿ ಕೈ ಮುಗಿದು ಕುಳಿತವಳ ಕಣ್ಣೀರು ಕೆನ್ನೆ ಸೋಕಿತು. ನನ್ನ ವೇದ ಕ್ಷೇಮವಾಗಿ ಇರಲಿ, ಹುಷಾರಾಗಿ ಮನೆಗೆ ಬರಲಿ ಅಂದು ಕಣ್ಣೀರ ಜೊತೆ ಬೇಡಿಕೆ ಇಟ್ಟಾಗ ದೇವರು ಅಸ್ತು ಅಂದಿದ್ದ. ಆ ಕ್ಷಣ ಅಲ್ಲೆಲ್ಲೋ ಎಚ್ಚರ ಇಲ್ಲದೆ ಮಲಗಿದ್ದವನಿಗೆ ಚಿಕ್ಕದಾಗಿ ಸಂಕಟ ಶುರುವಾಗಿತ್ತು. ರಾತ್ರಿ ಮತ್ತೆ ಅವನ ದಾರಿ ಕಾಯುತ್ತಾ ಕುಳಿತಳು ಖುಷಿ. ಎಲ್ಲರೂ ಬೇಸರ, ಆತಂಕ, ಗಾಬರಿ ಇದ್ದರು. ನಾಳೆಯ ಸಮಾರಂಭಕ್ಕೆ ಅಣಿ ಮಾಡುತ್ತಲೇ ಅವನ ನಿರೀಕ್ಷೆಯಲ್ಲಿದ್ದರು. ಆಕಾಶದ ತುಂಬ ನಕ್ಷತ್ರಗಳಿದ್ದರೂ ಚಂದ್ರನಿಲ್ಲದ ಬಾನು ಸೊಬಗಿಲ್ಲದ ಸೌಂದರ್ಯದಂತೆ ಅದನ್ನು ನೋಡಲು ಮನಸ್ಸಾಗದು. ಈ ಮನೆಯೂ ಅಷ್ಟೇ, ಒಳೆಯುವ ನಕ್ಷತ್ರದಂಥ ಮಕ್ಕಳಿದ್ದರು. ನಗುಮುಖದ ಎಲ್ಲರ ಕಣ್ಮಣಿ ಮುದ್ದಿನ ಮಗನಿಲ್ಲದೆ ಆ ಮನೆಯಲ್ಲಿ ಏನು ಶೋಭೆ ಕಾಣುವುದಿಲ್ಲ. ಅಡುಗೆ ಮನೆಯಲ್ಲಿ ಕಣ್ಣೀರು ಇಡುತ್ತಾ ಕುಳಿತಿದ್ದರು ಕುಸುಮ. ಅವರಿಗೆ ಹೊಟ್ಟೆಯಲ್ಲಿ ಹುಟ್ಟಿದ ರಿಷಿಗಿಂತ ವೇದನೆ ಅತಿ ಪ್ರಿಯ. ಒಂದು ದಿನ ಅವನನ್ನು ನೋಡದಿದ್ದರೆ ಚಡಪಡಿಸುವ ಜೀವ. ಎಲ್ಲರ ಮುಂದೆ ಧೈರ್ಯದ ಸೋಗೆ ಹಾಕಿ ಓಡಾಡಿದರು. ഇരുಳಿನಲ್ಲಿ ತಾವು ಕಣ್ಣೀರು ಹಾಕುವುದನ್ನು ಮುಚ್ಚಿಟ್ಟಿದ್ದರು. ಆದರೂ ಅವರ ಕಣ್ಣೀರು ನೋಡಿದಳು ಬಿಂದು. ಅತ್ತೆ, ಇಲ್ಲಿ ಕೂತ್ಕೊಂಡು ಅಳ್ತಿದ್ದೀರಾ? ಮತ್ತೆ ಏನು ಮಾಡಲಿ, ನನ್ನ ಕಂದ ಎಲ್ಲಿದ್ದಾನೋ, ಹೇಗಿದ್ದಾನೋ? 2 ರಾತ್ರಿ ಹಗಲು ಕಳೆದರೂ ಮನೆಗೆ ಬಂದಿಲ್ಲ. ಅವನ ಹೆಂಡತಿ ಸ್ಥಿತಿ ನೋಡೋಕ್ಕೆ ಆಗ್ತಿಲ್ಲ. ಅವಳಿಗೇನೋ ಧೈರ್ಯ ಹೇಳಿ ಕಳಿಸಿದೆ. ನನಗೆ ಭಯ ಆಗ್ತಿದೆ ಬಿಂದು. ಅತ್ತೆ, ಭಯಪಡೋದು ಯಾಕೆ? ನಮ್ಮ ವೇದಾಗೆ ಏನೂ ಆಗಲ್ಲ. ನೀವು ಹೀಗೆಲ್ಲ ಹೇಳಿ ನನಗೆ ಭಯ ಹುಟ್ಟಿಸ್ಬೇಡಿ. ಅವನು ಹುಷಾರಾಗಿ ಬರ್ತಾನೆ. ನೀವು ಅಳಬೇಡಿ ಅತ್ತೆ. ಅವರಿಗೆ ಕುಡಿಯಲು ನೀರು ಕೊಟ್ಟು ನುಡಿದವಳ ಕಣ್ಣಂಚು ಒದ್ದೆ. ಎಷ್ಟೇ ಆಗಲಿ ಮುದ್ದಿನ ಮೈದುನನಲ್ಲವೇ ಅವನು? ಬೆಳಗ್ಗೆ ನೋಡಿದರೆ ಶುಭ ಕಾರ್ಯ, ಅವನು ಇಲ್ಲದೆ ಹೇಗೆ ಮಾಡೋದು? ಅತ್ತೆ, ಅವನು ನಾಳೆ ಬಂದೇ ಬರ್ತಾನೆ, ನೋಡ್ತೀರಿ. ಅವನ ಪ್ರಾಣದ ಗೆಳೆಯನ ನಿಶ್ಚಿತಾರ್ಥಕ್ಕೆ ಬರದೇ ಇರಲ್ಲ. ನಾಳೆ ಎಲ್ಲಿದ್ರೂ ಬರ್ತಾನೆ. ನಿನ್ನ ಬಾಯಾರಿಕೆಯಂತೆ ಆದರೆ ಸಾಕು. ಆ ಹುಡುಗಿ ಕಣ್ಣೀರು ನೋಡೋಕೆ ಆಗ್ತಿಲ್ಲ. ಅತ್ತೆ, ತುಂಬ ಅಳ್ತಿದ್ಲು, ಈಗಲೂ ಅದೇ ಮಾಡ್ತಿರ್ತಾಳೆ ಅಂದ ಬಿಂದು ಕುಸುಮ ಅವರನ್ನು ಮಲಗಲು ಕಳಿಸಿ ತಾನು ರೂಮ್ ಸೇರಿದಳು. ಅವನ ನಗುವಿನ ಮುದ್ದಾದ ಫೋಟೋ ನೋಡುತ್ತಾ ಕುಳಿತವಳ ಕಣ್ಣು ತುಂಬಿ ಹನಿಗಳು ಕೆನ್ನೆ ಸೋಕಿದೆ. ಸರಿಯಾಗಿ ತಿನ್ನದೆ ಅವನ ದಾರಿ ಕಾಯುತ್ತಾ ಕುಳಿತ ಖುಷಿಗೆ ಕ್ಷಣ ಕ್ಷಣವೂ ಹೆಚ್ಚಾಗಿತ್ತು ಆತಂಕ. ಎಲ್ಲಿದ್ದೀರಾ ವೇದ? ಪ್ಲೀಸ್ ಒಂದು ಸಲ ಆದರೂ ಫೋನ್ ಮಾಡಿ ಮಾತಾಡಿ. ಹಾಸಿಗೆ ಮೇಲೆ ಬಿದ್ದು ಅಳುತ್ತಿದ್ದ ಹುಡುಗಿ ಕಣ್ಣೀರು ತಲೆ ದಿಂಬನ್ನು ಪೂರ್ತಿ ನೆನೆಸಿತ್ತು. ಆ ರಾತ್ರಿ ಅಲ್ಲೆಲ್ಲೋ ಮಲಗಿದ್ದ ಹುಡುಗನಿಗೆ ಎಚ್ಚರವಾಗುವ ಸಮಯವಾಗಿತ್ತು. ಮರುದಿನ ಆಗಸದಲ್ಲಿ ಭಾಸ್ಕರನ ಆಗಮನವಾಗಿತ್ತು. ಸೂರ್ಯನ ಕಿರಣಗಳು ಭೂಮಿ ಸ್ಪರ್ಶಿಸಿತ್ತು. ಆ ಸೂರ್ಯ ಬಂದರೆ ಇಳೆಗೆ ಎಷ್ಟು ಖುಷಿ ಚೈತನ್ಯ ಬರುತ್ತೋ, ಈ ಮನೆಯ ಮುದ್ದು ಮಗನಿದ್ದರೆ ಅಲ್ಲಿ ಲವಲವಿಕೆ ನಗು ತಾನಾಗಿಯೇ ಬರುತ್ತೆ. ದೊಡ್ಡ ಮನೆಯಲ್ಲಿ ಎಲ್ಲದರ ತಯಾರಿಯಾಗಿದೆ. ಇನ್ನು ಒಂದೊಂದು ಆಗ್ತಾ ಇದೆ. ಅಂಗಳದಲ್ಲಿ ಮನೆ ಕೆಲಸದವರು ಹಾಕಿದ ಬಣ್ಣ ತುಂಬಿದ ರಂಗೋಲಿ ಚಂದವಾಗಿ ಕಾಣುತ್ತಿದೆ. ಒಳಗಡೆ ತಿಂಡಿ ತಯಾರಿ ಮಾಡುತ್ತಿರುವವರು ಒಂದು ಕಡೆ, 11 ಗಂಟೆಗೆ ಇರುವ ಶುಭ ಸಮಯ ತಯಾರಿ ಮಾಡುತ್ತಿರುವವರು ಇನ್ನೊಂದು ಕಡೆ. ಎಲ್ಲರೂ ಬ್ಯುಸಿ. ಆದರೆ ಯಾರಲ್ಲೂ ನಗುವಿಲ್ಲ, ಮುಖದಲ್ಲಿ ಕಳೆ ಇಲ್ಲ. ಅತ್ತೆ, ಕೆಲಸದವರಿಗೆ ಏನು ಹೇಳುತ್ತಿದ್ದ ಜಾನಕಿ ಕುಸುಮ ಅವರ ಮುಂದೆ ಬಂದು ನಿಂತ ಕಾರ್ತಿ. ಏನಪ್ಪ, ಈಗ ಕವನ ಅದು ನಿಶ್ಚಿತಾರ್ಥ ಮುಗಿಯಲಿ, ನಮ್ಮದು ಇವಾಗ ಬೇಡ ಅತ್ತೆ. ಯಾಕೆ ಕಾರ್ತಿ? ನನ್ನ ಗೆಳೆಯರು ಇಬ್ಬರು ಇಲ್ಲದಾಗ ನಾನು ತಾನೇ ಹೇಗೆ ಖುಷಿಯಾಗಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ? ಅವರಿಬ್ಬರು ಬಂದ ಮೇಲೆ ಬೇಕಿದ್ರೆ ನೋಡೋಣ. ಅಲ್ಲ ಕಾರ್ತಿ. ಅತ್ತೆ ಪ್ಲೀಸ್. ಅಷ್ಟು ಅಂದವನ ಮಾತು ಅಲ್ಲಿಗೆ ನಿಂತಿತ್ತು. ಅವನ ನೋವು ಎಲ್ಲರಿಗೂ ತಿಳಿದಿತ್ತು. ಮೂವರು ದೇಹ ಬೇರೆ ಆದರೂ ಜೀವ ಒಂದೇ ಅನ್ನುವಂಥ ಗೆಳೆಯರು. ಅವರನ್ನು ಬಿಟ್ಟು ಇವನು ಸಂಭ್ರಮಿಸೋದು ಆಗದ ವಿಷಯವೇ. ಖುಷಿ, ಅವನು ಫೋನ್ ಮಾಡಿಲ್ವೇನಮ್ಮ? ಅಲ್ಲೇ ಇದ್ದ ಸೊಸೆಯನ್ನು ಕೇಳಿದರು ಜಾನಕಿ. ಇಲ್ಲ ಅತ್ತೆ, ಅಂದವಳ ಸ್ವರದಲ್ಲಿ ಜೀವವೇ ಇಲ್ಲ. ಹೇಗೆ ಇರುತ್ತೆ? ಅವನೇ ಅಲ್ಲವೇ ಇವಳ ಉಸಿರು. ವೇದ ಎನ್ನುವ ಹೆಸರೊಂದೇ ಇವಳ ಅಸ್ತಿತ್ವ. ಎಲ್ಲರೂ ತಯಾರಿ ಮಾಡ್ಕೊಳ್ಳಿ,
ಇನ್ನು ಮಧ್ಯಾಹ್ನದವರೆಗೂ ಟೈಮ್ ಇದೆ ಅಂದ ಈಶ್ವರ್ಚಂದ್ರರ ಮಾತು ಕೇಳಿ ಯಂತ್ರಗಳಂತೆ ಅಲ್ಲಿಂದ ನಡೆದವರೆಲ್ಲ. ಅಣ್ಣ ಎಲ್ಲೋಗಿದ್ದಾರೆ? ಪೂಜೆ ಕಣ್ಣು ತುಂಬಿಕೊಂಡು ಅಲ್ಲಿದ್ದ ಶಶಾಂಕ್ ಬಳಿ ಕೇಳಿದಳು. ಏನೋ ಕೇಸ್ ಮೇಲೆ ಹೋಗಿದ್ದಾನೆ. ಹೌದಾ? ಮೊದಲು ತುಂಬ ಸಲ ಹೋಗಿದ್ದ. ಆದರೆ ಹೀಗೆ ಒಂದು ಮಾತು ಹೇಳದೆ ಫೋನಲ್ಲಿ ಮಾತಾಡದೆ ಇದ್ದಿದ್ದೂ ಇಲ್ಲ. ಇದೇ ಮೊದಲು. ಎಲ್ಲರೂ ಅದಕ್ಕೆ ಗಾಬರಿ ಯೋಚನೆ ಬೀಳೋ ಥರ ಆಗಿರೋದು. ಅಣ್ಣ ಹುಷಾರಾಗಿ ಬರಲಿ ಕೃಷ್ಣ. ನಿಂತಲ್ಲೇ ದೇವರಿಗೆ ಕೈ ಮುಗಿದಳು ಪೂಜಾ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡುತ್ತಿದ್ದರು. ಸ್ನಾನ ಮುಗಿಸಿಕೊಂಡು ಬಾ ಖುಷಿ, ತಿಂಡಿ ಮಾಡುವಂತೆ. ನೀನು ಹೀಗೆ ಇದ್ದರೆ ನೋಡೋಕೆ ಆಗಲ್ಲ. ನನಗೆ ಏನು ಬೇಕಿಲ್ಲ ಅಕ್ಕ. ಅರೆ, ಸಿಂಹದಂಥ ಹುಡುಗ ನಮ್ಮ ವೇದ. ಅವನ ಹೆಂಡತಿಯಾಗಿ ನೀನು ಇಷ್ಟೊಂದು ವೀಕ್ ಇದ್ರೆ ಹೇಗೆ? ಹೋಗು. ಅಂದು ಮೇಲೆ ನಡೆದಳು ಖುಷಿ. ಅಹಲ್ಯ ಅವರು ಕೊಟ್ಟ ತೋರಣ ಹಿಡಿದು ಕೆಲಸದವರಿಗೆ ಹೇಳಿ ಬಾಗಿಲಿಗೆ ಕಟ್ಟಿಸುತ್ತಿದ್ದ ವಸಂತ್. ಗೇಟ್ ದಾಟಿ ಬಂದ ಪೊಲೀಸ್ ಜೀಪ್ ನೋಡುತ್ತಿದ್ದ. ಅದು ಬಂದು ಬಾಗಿಲಲ್ಲಿ ನಿಂತಾಗ ಅದರಿಂದ ಇಳಿದ ವೇದನನ್ನು ನೋಡಿದ್ದೆ. ಅಣ್ಣ ಬಂದ ಅಂತ ಒಳಗೋಗಿ ಜೋರಾಗಿ ಕೂಗಿದ. ಎಲ್ಲರೂ ಮಾಡುತ್ತಿದ್ದ ಕೆಲಸ ಬಿಟ್ಟು ನಡುಮನೆಗೆ ಬಂದು ಸೇರಿದರು. ಯೂನಿಫಾರ್ಮ್ನಲ್ಲೇ ಇದ್ದ ವೇದ ಕೈಯಲ್ಲಿ ಕ್ಯಾಪ್ ಹಿಡಿದು ಒಳ ಬಂದವನ ಮುಖವೇ ಎತ್ತಿ ತೋರಿಸುತ್ತಿತ್ತು ಅವನ ಸುಸ್ತು ಆಯಾಸವನ್ನು. ವೇದ, ಎಲ್ಲಿಗೆ ಹೋಗಿದ್ದೆ? ಹೋಗೋ ಮುಂಚೆ ಹೇಳಬೇಕಲ್ಲ. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡ್ರೆ ನಾವು ಏನು ಅಂದ್ಕೊಳ್ಳೋದು? ಸಂಜು ಎಲ್ಲಿ? ವಂದನೆ ಇಲ್ಲೇ ಇದ್ದಾಳೆ. ಅವನೆಲ್ಲಿಗೆ ಹೋದ? ನಮಗೆ ತಿಳಿಸೋದು ಬೇಡ. ಆ ಹುಡುಗಿಗಾದರೂ ಹೇಳಬೇಕು ಅಲ್ವಾ? ಅದೆಷ್ಟು ಅಳುತ್ತಿತ್ತು. ಕೆಲಸ ಇದ್ದರೆ ಸಾಕು, ಮನೆ ಹೆಂಡತಿ ಸ್ವಲ್ಪನೂ ನೆನಪಾಗಲ್ಲ. ಎಲ್ಲರದ್ದು ಒಂದೊಂದು ಮಾತು. ಅಯ್ಯೋ, ಎಲ್ಲ ಸ್ವಲ್ಪ ಸುಮ್ಮನೆ ಇರಿ. ಕಂದ, ವೇದ, ನೀನು ಹೀಗೆ ಹೇಳ್ದೆ ಕೇಳದೆ ಹೋದರೆ ನಮಗೆಲ್ಲ ಕೈಕಾಲು ಆಡಲ್ಲ ಕಣೋ. ಈಗೆಲ್ಲ ಇನ್ಮೇಲೆ ಮಾಡಬೇಡಪ್ಪ. ಕಣ್ಣು ತುಂಬಿಕೊಂಡು ಅವನ ಮುಖ ಸವರುತ್ತಾ ನುಡಿದರು ಕುಸುಮ ಅವರು. ದೊಡ್ಡಮ್ಮ, ಕೇಸ್ ಮೇಲೆ ಹೋಗಿದ್ದು. ಅಲ್ಲಿ ಏನೇನೋ ಕೆಲಸ ಮೈಮೇಲೆ ಬಿದ್ದು ತುಂಬ ಬ್ಯುಸಿ ಆಗಿಬಿಟ್ಟೆ. ನನ್ನ ಫೋನ್ ಸ್ವಿಚ್ ಆಫ್ ಆಯಿತು. ಸಂಜು ಫೋನ್ ಕೆಳಗೆ ಬಿದ್ದು ಹೊಡೆದೇ ಹೋಯಿತು. ಅಷ್ಟೇ ಆಗಿದ್ದು. ಅದಕ್ಕೆ ತಿಳಿಸೋಕೆ ಆಗಲಿಲ್ಲ. ಸಾರಿ ಎಲ್ರಿಗೂ. ಸರಿ ಸರಿ. ನೀನು ಸಂಜು ಹುಷಾರಾಗಿ ಆಗಿದ್ದೀರಾ? ಚಿಕ್ಕಮ್ಮ, ತುಂಬ ಸುಸ್ತಾಗ್ತಿದೆ. ಸ್ನಾನ ಮಾಡಿ ಏನಾದರೂ ತಿಂದು ಒಂದೆರಡು ತ್ರಾಸು ಮಲ್ಕೊತೀನಿ ಅಂದವನ ಮಾತಿಗೆ ಎಲ್ಲರೂ ಹೋಗು ರೆಸ್ಟ್ ಮಾಡು ಅಂದಾಗ ಅತ್ತಿಗೆ ಎಲ್ಲಿ ಅಂದ ಕೈ ಸನ್ನೆಯಲ್ಲಿ ಬಿಂದು ಬಳಿ ಹೆಂಡತಿಯನ್ನು ಕೇಳಿದ. ರೂಮ್ನಲ್ಲಿ ಇದ್ದಾಳೆ, ಹೋಗು. ಮೊದಲು ಅವಳ ಹತ್ರ ಮಾತಾಡು. 2 ದಿನದಿಂದ ಸರಿಯಾಗಿ ತಿಂದಿಲ್ಲ, ಮಲಗಿಲ್ಲ. ಬರೀ ಅಳೋದೇ ಆಯಿತು. ಪಾಪ ಆ ಹುಡುಗಿ ಅಂದಾಗ ನಿನ್ನ ಗಂಡ ನೀನು ಅಲ್ಲಿದ್ದೀಯಾ ಅಂತ ಅಲ್ಲಿಗೆ ಹೋಗಿದ್ದಾನೆ. ಈಗ ಫೋನ್ ಮಾಡು. ಹೊಸದು ತಗೊಂಡಿದ್ದ. ಅವನಿಗೆ ಇಲ್ಲಿಗೆ ಬರೋಕೆ ಹೇಳಮ್ಮ. ವಂದನಾಗಿ ಹೇಳಿ ತನ್ನ ರೂಮ್ ಕಡೆ ನಡೆದಿದ್ದ ವೇದ. ಕಾರ್ತಿ ಮಾತು ಎಲ್ಲರ ಬೇಸರ ನೋವು ನೋಡಿದವಳ ಮನಸ್ಸು ಮತ್ತಷ್ಟು ನೊಂದಿತ್ತು. ಸ್ನಾನ ಮಾಡಲು ಬಂದವಳು ಅವನ ಫೋಟೋ ನೋಡುತ್ತಾ ಕುಳಿತಿದ್ದಳು, ಅಳುತ್ತಾ. ರೂಮ್ ಬಾಗಿಲು ಸ್ವಲ್ಪವೇ ತೆರೆದಿತ್ತು. ತಳ್ಳಿ ಒಳಗೆ ಬಂದು ನಿಂತ ವೇದ ಮಂಡಿಯಲ್ಲಿ ಮುಖವಿಟ್ಟು ಅಳುತ್ತಿದ್ದ ಹೆಂಡತಿಯನ್ನು ನೋಡಿದ್ದ ಮನದಲ್ಲೇ ಮರುಗಿದ. ಬಾಗಿಲು ಮುಚ್ಚುತ್ತಾ ಅವಳನ್ನು ಕರೆದ, ಅದೇ ಪ್ರೀತಿಯ ಸ್ವರದಲ್ಲಿ. ಬಂಗಾರಿ ಅಂದನಷ್ಟೆ. ಒಮ್ಮೆಲೆ ಅಳು ನಿಲ್ಲಿಸಿ ಹಿಂತಿರುಗಿ ನೋಡಿದ ಖುಷಿ ಎದ್ದು ಓಡಿ ಬಂದವಳೆ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಳು. ಬಂಗಾರಿ ಅವಳ ತಲೆ ಸವರುತ್ತಾ ನಿಂತಿದ್ದ ಬಿಗಿದಪ್ಪಿಕೊಂಡು ನುಡಿದ. ಎಲ್ಲೋಗಿದ್ರಿ ನೀವು? ಒಂದು ಮಾತು ಹೇಳದೆ ಅಳುತ್ತಾ ಬಿಕ್ಕಳಿಸುತ್ತಾ ಕೇಳಿದಳು. ಅರೆ, ಈಗ ಬಂದಿದ್ದೀನಿ ಅಲ್ವಾ, ಮತ್ತೆ ಯಾಕೆ ಅಳು? ಬಂಗಾರಿ ಅಳ್ಬೇಡಮ್ಮ. ಅವಳ ಮುಖ ನೋಡುತ್ತಾ ಕಣ್ಣು ಒರೆಸಿದ. ಅಳದೆ ಹೇಗೆ ಇರಲಿ? ಒಂದು ಮಾತು ಹೇಳೋಕೆ ಆಗಲ್ಲ ನಿಮಗೆ? ನಿಮ್ಮ ದಾರಿ ಕಾದು ಕಾದು ಸಾಕಾಯಿತು. ಯಾಕೆ ಹೀಗೆ ಮಾಡಿದ್ದು? ಫೋನ್ ಸ್ವಿಚ್ ಆಫ್ ಮಾಡಿಕೊಂಡ್ರೆ ನಾನು ಏನು ಅಂದ್ಕೊಬೇಕು? ಫೋನ್ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿತ್ತು ಕಣೋ. ಹೋಗಿ ನನ್ನ ಮಾತಾಡಿಸ್ಬೇಡಿ. 2 ದಿನ ಮಾತಾಡದೆ ನೋಡದೆ ಅದೆಷ್ಟು ನೋವು ಪಟ್ಟಿದ್ದೀನಿ ಗೊತ್ತಾ ನಿಮಗೆ? ಅದೆಲ್ಲ ಹೇಗೆ ತಿಳಿಬೇಕು? ಕೆಲಸದಲ್ಲಿ ಮುಳುಗಿದ್ರೆ ನನ್ನ ನೆನಪೇ ಆಗಲ್ಲ ನಿಮಗೆ. ನನ್ನೊಳಗೆ ನೀನಿರುವಾಗ ನಿನ್ನ ನೆನಪು ಮಾಡ್ಕೊಳ್ಳೋದು ಯಾಕೆ? ಮರೆತಿದ್ದರೆ ಅಲ್ವ ನೆನಪಾಗೋಕೆ?
ಹೋಗಿ, ನನಗೆ ನಿಮ್ಮ ಮೇಲೆ ತುಂಬ ಕೋಪ ಬಂದಿದೆ. ಮಾತಾಡಿಸ್ಬೇಡಿ. ಆ ಕಡೆ ತಿರುಗಿಸಿ ನಿಂತಳು ಹುಡುಗಿ. ಅರೆ ಬಂಗಾರಿ, ಈ ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ. ಹೀಗೆ ಮಾತಾಡದೆ ನಿಂತರೆ ಇನ್ನಷ್ಟು ಮುದ್ದಾಗಿ ಕಾಣಿಸ್ತೀಯ. ಹಿಂದಿನಿಂದ ಬಳಸಿ ಅವಳ ಕೊರಳಿಗೆ ಮುತ್ತಿಟ್ಟು ನುಡಿದ. ಮಾತು ಮರೆಸ್ಬೇಡಿ. ಕೇಸ್ ಮೇಲೆ ಎಲ್ಲಿಗೆ ಹೋಗಿದ್ದು? ಯಾಕೆ ಫೋನ್ ಮಾಡಿ ಹೇಳಲಿಲ್ಲ? ಅದಕ್ಕೆಲ್ಲ ಉತ್ತರ ಕೊಡಿ. ಇದೆಲ್ಲ ನಮ್ಮ ಕೆಲಸದಲ್ಲಿ ಮಾಮೂಲಿ ಕಣೋ. ಮೊದಲು ವಾರದವರೆಗೂ ಮನೆಯಿಂದ ಆಚೆ ಇರ್ತಿದ್ದೆ. ಈಗ ನೀನು ಬಂದ ಮೇಲೆ ಆಚೆ ಹೋಗೋದಿರಲಿ, ನಿನ್ನ ಬಿಟ್ಟು ಇರೋಕ್ಕೂ ಮನಸ್ಸಾಗ್ತಿಲ್ಲ. ಆಹಾ, ಹೇಳೋದು ನೋಡು. ಅದಕ್ಕೆ ಈ 2 ದಿನ ಬಿಟ್ಟು ಹೋಗಿದ್ದು. ಒಂದು ಕಾಲ್ ಕೂಡ ಮಾಡಿ ಹೇಳದೆ ಅಲ್ವಾ? ಮತ್ತೆ ಕಣ್ಣು ತುಂಬಿಕೊಂಡಳು ಹುಡುಗಿ. ಯಾವುದೋ ಒಂದು ಕೊಲೆ ಕೇಸ್ ಮೇಲೆ ಹೋಗಿದೆ. ಅದು ತುಂಬ ಕಾಂಪ್ಲಿಕೇಟೆಡ್ ಆಗಿತ್ತು, ತುಂಬ ರಿಸ್ಕಿ ಕೂಡ ಆಗಿತ್ತು. ಮಧ್ಯಾಹ್ನ ಹೋದವನು ರಾತ್ರಿ ಆದರೂ ಬರೋಕೆ ಆಗಲಿಲ್ಲ. ಫೋನ್ ಮಾಡಿ ಹೇಳೋಣ ಅಂದ್ಕೊಂಡ್ರೆ ನಂದು ಫೋನ್ ಸ್ವಿಚ್ ಆಫ್ ಆಗಿತ್ತು. ಆ ಟೈಮ್ನಲ್ಲಿ ಚಾರ್ಜರ್ ಅದು ಇದು ಅನ್ನೋ ಪೇಷನ್ಸ್ ನನಗಿರಲಿಲ್ಲ. ಇನ್ನು ಸಂಜು ನನಗಿಂತ ಮೊದಲೇ ಕೇಸ್ ವಿಚಾರಣೆ ಅಂತ ಅಲ್ಲಿಗೆ ಹೋಗಿದ್ದ. ಅವನ ಫೋನಲ್ಲಿ ಆದ ಗಲಾಟೆಯಲ್ಲಿ ಕೆಳಗೆ ಬಿದ್ದು ಹೊಡೆದೋಯ್ತು. ನಾವಿಬ್ಬರು ಕೆಲಸದಲ್ಲಿ ಬ್ಯುಸಿಯಾಗಿ ಹೇಳೋಕೆ ಆಗಲಿಲ್ಲ. ಸಾರಿ ಬಂಗಾರಿ, ನಿಮಗೆ ನೋವು ಕೊಡೋ ಉದ್ದೇಶ ಅಲ್ಲಮ್ಮ. ಐ ಆಮ್ ರಿಯಲಿ ಸಾರಿ ಬಂಗಾರಿ. ಅವಳ ಕಣ್ಣು ಒರೆಸಿ ಹಣೆಗೆ ಮುತ್ತಿಟ್ಟು ತಬ್ಬಿಕೊಂಡ. ಅವನಿಗೆ ಇನ್ನಷ್ಟು ಮುಖ ಹುದುಗಿಸಿದ ಖುಷಿ. 2 ದಿನ ತುಂಬ ಮಿಸ್ ಮಾಡಿಕೊಂಡೆ. ಅದೆಷ್ಟು ನೋವಾಗಿತ್ತು. ಮೆಲುವಾಗಿ ನುಡಿದಳು. ನಾನು ಮಿಸ್ ಮಾಡಿಕೊಂಡೆ ಕಣೋ. ನೀವು ಇನ್ಮೇಲೆ ಹೀಗೆಲ್ಲ ಮಾಡಿದರೆ ನಾನು ಸುಮ್ಮನೆ ಇರಲ್ಲ. ಏನು ಮಾಡ್ತೀಯಾ? ಹೊಡಿತೀನಿ ಅನ್ನುತ್ತಾ ಅವನೆದೆಗೆ ಗುದ್ದು ಕೊಟ್ಟವಳು ಕೊರಳಿಗೆ ಹಾರದಂತೆ ಕೈ ಹಾಕಿ ಅವನ ಭುಜದ ಮೇಲೆ ಕೈ ಊರಿದಳು. ಆ ಅಂದು ಚಿಕ್ಕದಾಗಿ ನರಳಿದ. ಏನಾಯಿತು? ಅವನನ್ನೇ ನೋಡುತ್ತಾ ಕೇಳಿದಳು. ಅವಳ ಕೈ ಸರಿಸುತ್ತಾ, ಏನೂ ಇಲ್ಲ, ನನಗೆ ತುಂಬ ಸುಸ್ತಾಗಿದೆ, ಸ್ನಾನ ಮಾಡಿ ಬರ್ತೀನಿ, 2 ಗಂಟೆ ಮಲ್ಕೊಳ್ತೀನಿ, ತುಂಬ ಪೇಯ್ನ್ ಆಗಿದೆ. ಏನಾಯಿತು ಹೇಳಿ? ಪೇಯ್ನ್ ಆಗುವಂಥದ್ದು? ಗಾಬರಿಯಿಂದ ಕೇಳಿದಳು. ಏನಿಲ್ಲ ಕಣೋ, ತಲೆನೋವು ಅಷ್ಟೆ. ನೀನು ಹೋಗಿ ತಿಂಡಿ ಇದೆಯಾ ಅಂತ ಸ್ವಲ್ಪ ನೋಡಮ್ಮ. ಸುಳ್ಳು ಹೇಳ್ಬಿಡಿ, ಹೇಳಿ ಏನಾಯಿತು? ಅವನನ್ನು ಮೇಲಿಂದ ಕೆಳಗೆ ನೋಡಿದಳು. ಯಾಕೋ ಅನುಮಾನ ಅವಳಿಗೆ. ಎಷ್ಟೇ ನಿದ್ದೆಗೆಟ್ಟರೂ ಮುಖದಲ್ಲಿ ಆ ನಗು ಜೊತೆಗೆ ಕಣ್ಣಲ್ಲಿನ ಕಾಂತಿ ಎಂದು ಕಡಿಮೆ ಆಗಿದ್ದಿಲ್ಲ. ಆದರೆ ಇಂದು ತುಂಬ ಆಯಾಸದ ಮುಖ, ಕಣ್ಣುಗಳು ನಿಸ್ತೇಜಕವಾಗಿದೆ. ಏನಾಯಿತು ವೇದ, ಪ್ಲೀಸ್ ಹೇಳಿ. ಕೇಸ್ ಇನ್ವೆಸ್ಟಿಗೇಷನ್ ಮಾಡುವಾಗ ರೌಡಿಗಳ ಜೊತೆ ಸ್ವಲ್ಪ ಗಲಾಟೆ ಆಯಿತು. ಅದರಲ್ಲಿ ನನಗೆ ಮತ್ತೆ PC ಒಬ್ಬರಿಗೆ ಏಟಾಯಿತು. ಹೇಳಿದ ಅಷ್ಟೇ. ಕಣ್ಣೀರು ಕೆನ್ನೆ ಮೇಲೆ ಹರಿದಿತ್ತು ಅವಳಿಗೆ. ಹೇ ಅಳಬೇಡಮ್ಮ, ನೀನು ಅಳ್ತೀಯ ಅಂತ ಹೇಳಲಿಲ್ಲ. ನಾನು ಬಂಗಾರಿ, ಪ್ಲೀಸ್ ನೋಡು, ಕೇಳೋ ಇಲ್ಲಿ. ಅಳಬಾರ್ದಮ್ಮ, ಜಾಣೆ ಅಲ್ವ ನೀನು. ನಿಮಗೆ ಏನಾದರೂ ಆಗುತ್ತೆ ಅಂತಾನೆ ನಾನು ಭಯಪಡೋದು. ಚಿಕ್ಕದಾಗಿ ನಿಮಗೆ ನೋವಾದರೂ ಅದನ್ನು ಸಹಿಸೋಕೆ ಆಗಲ್ಲ. ವೇದ ಪ್ಲೀಸ್, ನೀವು ಹುಷಾರಾಗಿರಿ. ತೋರಿಸಿ, ಎಲ್ಲಿ ಏಟಾಗಿರೋದು? ನಾನು ಹುಷಾರಾಗಿ ಇರ್ತೀನಿ ಕಣೋ, ಆದರೂ ಒಮ್ಮೊಮ್ಮೆ ಹೀಗೆ ಆಗುತ್ತೆ ಅನ್ನುತ್ತಾ ಶರ್ಟ್ ಬಿಚ್ಚಿದ್ದ. ಎಡಗಡೆ ಕೈ ಹೊರಗೆ ತೆಗೆದ. ಬಲಗೈನ ಭುಜದ ಮೇಲೆ ಹಾಕಿದ್ದ ಬ್ಯಾಂಡೇಜ್ ನೋಡಿ ಅವಳಿಗೆ ಇನ್ನಷ್ಟು ದುಃಖ ಹೆಚ್ಚಾಗಿತ್ತು. ಇಷ್ಟೇ ಚಿಕ್ಕ ಗಾಯ? ಇದು ನಿಮಗೆ ಚಿಕ್ಕ ಗಾಯನಾ? ತಾನೇ ತೋಳಿನ ಮೇಲಿದ್ದ ಬಟ್ಟೆ ನಿಧಾನಕ್ಕೆ ತೆಗೆದಳು ಖುಷಿ. ತುಂಬ ನೋವಾಗ್ತಿದ್ಯಾ? ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ಬೇಡಮ್ಮ, ನೈಟ್ ನಾನು ಹಾಸ್ಪಿಟಲ್ನಲ್ಲೇ ಇದ್ದೆ. ರಾತ್ರಿಯೆಲ್ಲ ಹಾಸ್ಪಿಟಲ್ನಲ್ಲೇ ಮಲಗಿದ್ದು. ಇಲ್ಲ ಅಂದಿದ್ರೆ ಇನ್ನೂ ಬೇಗ ಬರ್ತಿದ್ದೆ. ನೈಟ್ ಸಂಜು ಹಾಸ್ಪಿಟಲ್ಗೆ ಸೇರಿಸ್ತಾ. ಮುಂಜಾನೆ ಎಚ್ಚರ ಆಯಿತು. ನಿನ್ನ ನೋಡೋಕೆ ಅಂತ ಬೇಗ ಬಂದು ಬಿಟ್ಟೆ. ಈಗ ಸ್ವಲ್ಪ ನೋವಿದೆ, ಪರವಾಗಿಲ್ಲ, ಆಮೇಲೆ ಕಡಿಮೆ ಆಗುತ್ತೆ. ನೀನು ಹೀಗೆಲ್ಲ ಅಳಬೇಡ ಪ್ಲೀಸ್. ಕೆನ್ನೆಗೆ ಮುತ್ತಿಟ್ಟು ನುಡಿದವನ್ನ ನೋಡುತ್ತಾ ಗಾಯ ಸ್ಪರ್ಶಿಸಿದ ಖುಷಿ. ನೀವು ಹೀಗೆ ಮಾಡ್ಕೊಳ್ತಿರೋದು 3ನೇ ಸಲ. ಸ್ವಲ್ಪ ಹುಷಾರಾಗಿದ್ದರೆ. ಬೇಡ ಅಂತಾರೇನು ಯಾರಾದರೂ? ಚಿಕ್ಕ ಗದರಿಕೆ ಅವಳದ್ದು. ಬಂಗಾರಿ, ಐ ಲವ್ ಯು. ಮಾತು ಮರೆಸೋದು ಚೆನ್ನಾಗಿ ಕಲ್ತಿದ್ದೀರಾ. ಇಲ್ಲಮ್ಮ, ಇರೋದೆ ಹೇಳ್ದೆ. ಐ ಲವ್ ಯು ಸೋ ಮಚ್. ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತೀನಿ ವೇದ. ಐ ನೋ
ನುಡಿದು ನೆತ್ತಿಗೆ ಮುತ್ತಿಟ್ಟು ಮತ್ತಷ್ಟು ಗಟ್ಟಿಯಾಗಿ ಬಳಸಿದ. ಹೋಗಿ ನೀವು ಸ್ನಾನ ಮಾಡಿಕೊಂಡು ಬನ್ನಿ ಅಂದು ಟವೆಲ್ ಹಿಡಿದು ಬಾತ್ರೂಮ್ ಸೇರಿದ. ಅವನಿಗಾಗಿ ಕಾಫಿ ಹದ ಮಾಡಿ ಅವನಿಷ್ಟದ ತಿಂಡಿ ತಟ್ಟೆಗೆ ಬಡಿಸಿಕೊಂಡು ಹೊರಟವಳನ್ನು ನೋಡಿದ ಬಿಂದು, ಖುಷಿ ನಿಧಾನಕ್ಕೆ ಹೋಗು, ಈಗ ನಮ್ಮ ವೇದನೆಗೆ ಸ್ವಲ್ಪ ಏನಾದರೂ ಸ್ವೀಟ್ ಸಿಕ್ಕಿರುತ್ತೆ ಅಲ್ವಾ, ಅಷ್ಟು ಹಸಿವೆ ಇರಲ್ಲ ಕೇಳಿದಳು ಬಿಂದು. ಅಕ್ಕ ಹಾಗೇನಿಲ್ಲ, ತುಂಬ ಸುಸ್ತು ಅಂತಿದ್ರು, ತಿಂದು ಮಲ್ಕೊಳ್ಳಿ ಅಂತ ಅಲ್ಲಿಗೆ ತಗೊಂಡು ಹೋಗ್ತಿದ್ದೆ. ಹೋಗು ಹೋಗು, ತಿಂಡಿ ಜೊತೆ ಇನ್ನು ಏನಾದರೂ ಕೊಟ್ಟು ಮಲಗಿಸಿ ನಿಧಾನಕ್ಕೆ ಕೆಳಗೆ ಬಾ, ಅಡ್ಡಿ ಇಲ್ಲ. 2 ದಿನದಿಂದ ನಿನ್ನ ಅಳು ಮುಖ ನೋಡೋಕೆ ಆಗ್ತಿರ್ಲಿಲ್ಲ, ಈಗ ನೋಡು ಹೇಗೆ ಕೆಂದಾವರೆ ಥರ ಆಗಿದೆ. ಅಕ್ಕ ಹೋಗಿ ನೀವು ಅಂದು ಉಸಿಕೋಪ ನಟಿಸಿ ಮೇಲೆ ನಡೆದಳು ಖುಷಿ. 2 ದಿನದ ಆಯಾಸ ಹೋಗುವಷ್ಟು ಬಿಸಿ ನೀರಿನಲ್ಲಿ ಮಿಂದು ಆಗ ತಾನೇ ಆಚೆ ಬಂದ ವೇದ ಟವಲ್ ಹಿಡಿದು ತಲೆ ಒರೆಸುವಾಗ ಟವಲ್ ಮೇಲೆ ತಲೆ ಇಟ್ಟು ಕೊಡಿ ಅಂದು ತಾನೇ ಒರೆಸುತ್ತಾ ನಿಂತ ಹುಡುಗಿಯನ್ನು ನೋಡುತ್ತಾ ಅವಳನ್ನು ಕಣ್ಣು ತುಂಬಿಕೊಂಡಿದ್ದ. ಮುಂದುವರಿಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.